ಹಲೋ ಎವ್ರಿವಾನ್, ನಮಸ್ಕಾರ. ನನ್ನ ಹೆಸರು ಮುತ್ತುರಾಜ್ ಅಂತ. ನಾನು ಮೀ ಫಾರ್ ಯು ಅಕಾಡೆಮಿಯ ಫೌಂಡರ್ ಆ್ಯಂಡ್ CEO. ಇವತ್ತು ನಾವು ಇಂಗ್ಲಿಷ್ನಲ್ಲಿ ಫಸ್ಟ್ ಲೆಸನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಲೆಸನ್ನ ಕಲಿತಾ ಇದ್ದೀವಿ. ಇಂಗ್ಲಿಷ್ನಲ್ಲಿ ನೀವು ಒಂದು ಸೆಂಟೆನ್ಸನ್ನು ಮಾಡಿದಾಗ ಅದರಲ್ಲಿ ಬರುವಂಥ ಪ್ರತಿಯೊಂದು ಶಬ್ದ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥ ಲೆಸನ್ನಲ್ಲಿ ಇರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಲೆಸನ್ ಇಲ್ಲಿ 8 ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಕಂಡು ಬರ್ತವೆ. ದೆರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ಆಲ್ ದೀಸ್ 8 ಪಾರ್ಟ್ಸ್ ಆಫ್ ಸ್ಪೀಚ್, ಇವೆಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ಇವತ್ತು ನಾವು ಕಲಿಯೋದು. ಮೇನ್ಲಿ ನಂಬರ್ 1 ಈಸ್ ನೌನ್. ನೌನ್ ಅಂದರೆ ನಾಮಪದ. ಒಂದು ಸೆಂಟೆನ್ಸ್ನಲ್ಲಿ ನೀವು ಯಾವುದಾದ್ರೂ ಒಂದು ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿ 4ರೊಳಗೆ ಯಾವುದಾದ್ರೂ ಒಂದನ್ನು ನೀವು ಹೆಸರನ್ನು ನೀವು ಇದರಲ್ಲಿ ಕಂಡು ಬಂದರೆ ಅದಕ್ಕೆ ನಾವು ನೌನ್ ಅಂತ ಕರಿತೀವಿ. ನೌನ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಎ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಅ ಥಿಂಗ್. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಮುತ್ತುರಾಜ್. ಈ ಸೆಂಟೆನ್ಸ್ನಲ್ಲಿ ಮುತ್ತುರಾಜ್ ಅನ್ನೋದು ನೇಮ್ ಆಫ್ ಅ ಪರ್ಸನ್. ಐ ಲಿವ್ ಇನ್ ಹುಬ್ಳಿ. ಹುಬ್ಳಿ ಅನ್ನೋದು ನೇಮ್ ಆಫ್ ಅ ಪ್ಲೇಸ್. ಐ ಲವ್ ಹಾರ್ಸ್. ಹಾರ್ಸ್ ಅನ್ನೋದು ನೇಮ್ ಆಫ್ ಅ ಆ್ಯನಿಮಲ್. ಆ್ಯಂಡ್ ಅಗೇನ್ ಥಿಂಗ್, ಐ ಯೂಸ್ ಸೋನಿ ZV-E10 ಕ್ಯಾಮರಾ. ಸೊ ಸೋನಿ ZV-E10 ಅನ್ನೋದು ಇಲ್ಲಿ ನೇಮ್ ಆಫ್ ಅ ಥಿಂಗ್. ಸೊ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್. ವೆಲ್ ಡನ್ ಫಾರ್ ನೌನ್. ನೆಕ್ಸ್ಟ್ ಒನ್ ಇಸ್ ಪ್ರೊನೌನ್. ಪ್ರೊನೌನ್ ಅಂದರೆ ಏನು? ಪ್ರೊನೌನ್ ಅಂದರೆ ಸರ್ವನಾಮ. ನೌನ್ ಅನ್ನುವಂಥ ಒಂದು ಶಬ್ದವನ್ನು ಒಂದೇ ಸೆಂಟೆನ್ಸ್ನಲ್ಲಿ ಮೇಲಿಂದ ಮೇಲೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಮುತ್ತುರಾಜ್ ಲಿವ್ಸ್ ಇನ್ ಹುಬ್ಳಿ. ಮುತ್ತುರಾಜ್ ಟೀಚಸ್ ಇಂಗ್ಲಿಷ್. ಮುತ್ತುರಾಜ್ ಕಮ್ಸ್ ಟು ಆಫೀಸ್ ಅಟ್ 8 o'clock. ಈ ಥರ ಒಂದೇ ಶಬ್ದವನ್ನು ನೇಮ್ ಮೇಲಿಂದ ಮೇಲೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಪ್ರೊನೌನನ್ನು ಯೂಸ್ ಮಾಡ್ತೀವಿ. ಈ ನೌನ್ ಯಾವ ಜಾಗದಲ್ಲಿ ಯೂಸ್ ಆಗುತ್ತಲ್ಲ ಆ ಸ್ಥಳದಲ್ಲಿ ನಾವು ಪ್ರೊನೌನನ್ನು ಯೂಸ್ ಮಾಡ್ತೀವಿ. ಅದರ ಮೀನಿಂಗ್ ನೌನ್ ಮೀನಿಂಗ್ಗೆ ಸೇಮ್ ಆಗಿರುತ್ತೆ. ಐ, ವಿ, ಯು, ದೇ, ಹಿ, ಶಿ, ಇಟ್, ದಿಸ್, ದ್ಯಾಟ್, ದೀಸ್, ದೋಸ್, ಆಲ್ ದೀಸ್ ಆರ್. ಫಾರ್ ಎಕ್ಸಾಂಪಲ್, ಹಿಸ್ ನೇಮ್ ಇಸ್ ಮುತ್ತುರಾಜ್, ಹಿ ರನ್ಸ್ ಆ್ಯನ್ ಇನ್ಸ್ಟಿಟ್ಯೂಟ್. ಇಲ್ಲಿ ಮುತ್ತುರಾಜ್ ಅಂತಿತ್ತು. ಸೆಕೆಂಡ್ ಸೆಂಟೆನ್ಸಲ್ಲಿ ನಾವು ಮುತ್ತುರಾಜ್ ರನ್ಸ್ ಆ್ಯನ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿಲ್ಲ. ಸೊ ನಾವೇನು ಹೇಳಿದ್ವಿ? ಹಿ ರನ್ಸ್ ಆ್ಯನ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ವಿ. ಇದೇ ಥರ ನೀವು, ನಾನು ಇಲ್ಲಿ ಪ್ರೊನೌನ್ಸನ್ನು ಮೆನ್ಷನ್ ಮಾಡ್ತೀನಿ. ಎಲ್ಲ ಪ್ರೊನೌನ್ಸ್ಗೆ ನೀವು ಎಕ್ಸಾಂಪಲ್ಸನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ, ವಿ, ಯು, ದೇ, ಹಿ, ಶಿ, ಇಟ್, ದಿಸ್, ದ್ಯಾಟ್, ದೀಸ್, ದೋಸ್, ಇವೆಲ್ಲಗೂ ನೀವು ಎಕ್ಸಾಂಪಲ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಕಮೆಂಟ್ಸ್ನಲ್ಲಿ ನೀವು ಕೂಡ ಮೆನ್ಷನ್ ಮಾಡ್ಬೋದು. ನಿಮ್ಮ ಎಕ್ಸಾಂಪಲ್ಸ್ ಕರೆಕ್ಟ್ ಇದೆಯೋ ಇಲ್ಲವೋ ಅಂತ ನಾನು ನಿಮಗೆ ರಿಪ್ಲೈ ಮಾಡಿ ಹೇಳ್ತೀನಿ. The next part of speech is verbs. This is the most important in English grammar. Especially ನಾವು ನಮ್ಮ ಕ್ಲಾಸ್ನಲ್ಲಿ ವರ್ಬ್ಸ್ ಮೇಲೆ ಬಹಳಷ್ಟು ಫೋಕಸ್ ಮಾಡ್ತೀವಿ. ಯಾಕಂದರೆ ನನ್ನ ಒಪಿನಿಯನ್ ಪ್ರಕಾರ ನೀವು ಇಲ್ಲಿ ಇಂಗ್ಲೀಷ್ನಲ್ಲಿ 12 ಟೆನ್ಸಸನ್ನು ಕಲಿತೀರಿ. 12 ಟೆನ್ಸಸ್ ಒಳಗಡೆ ವರ್ಬ್ಸ್ ಇಲ್ಲ ಅಂದರೆ ನಿಮಗೆ ಟೆನ್ಸಸನ್ನು ಕಲಿಲಿಕ್ಕೆ ಆಗೋದೇ ಇಲ್ಲ. ವರ್ಬ್ಸ್ ಅಂದರೆ ಏನು? ಕ್ರಿಯಾಪದ. ಯಾವ ಒಂದು ಶಬ್ದ ಕ್ರಿಯೆಯನ್ನು ತೋರಿಸುತ್ತೆ ಅದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಒಂದು ಸೆಂಟೆನ್ಸ್ನಲ್ಲಿ ಒಂದು ಶಬ್ದ ಕ್ರಿಯೆಯನ್ನು ತೋರಿಸಿದ್ರೆ ಅದಕ್ಕೆ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಟೀಚ್ ಇಂಗ್ಲಿಷ್. ಇಲ್ಲಿ ಐ ಅಂದರೆ ಪ್ರೊನೌನ್, ಟೀಚ್ ಅಂದರೆ ವರ್ಬ್, ಇಂಗ್ಲಿಷ್ ಅನ್ನೋದು ನೇಮ್ ಆಫ್ ಅ ಥಿಂಗ್, ಇಟ್ಸ್ ನೌನ್. ಸೊ ಐ ಟೀಚ್ ಇಂಗ್ಲಿಷ್. ಹಿ ರೆಕಾರ್ಡ್ಸ್ ಮೈ ವಿಡಿಯೋ. ಹಿ ಅನ್ನೋದು ಪ್ರೊನೌನ್ ಆಗುತ್ತೆ, ರೆಕಾರ್ಡ್ಸ್ ಅನ್ನೋದು ವರ್ಬ್ ಆಗುತ್ತೆ, ವಿಡಿಯೋ ಇಸ್ ಅಗೇನ್ ಅ ಥಿಂಗ್. ಈ ಥರ ಎನಿ ವರ್ಡ್ ವಿಚ್ ಶೋಸ್ ಅನ್ ಆ್ಯಕ್ಷನ್. ಇದರಲ್ಲೇ ನಾವು ಡಿಫ್ರೆಂಟಾಗಿ ವರ್ಬ್ಸನ್ನು ಲಿಸ್ಟ್ ಮಾಡಿದ್ದೀವಿ. ಅದಕ್ಕೆ ನಾವು V1, V2, V3, V4, V5 ಅಂತ ಹೇಳ್ತೀವಿ. ನಿಮಗೆ ಅದೇ ನಾವು ಫಸ್ಟು ಅಡ್ಮಿಷನ್ ತೊಗೊಂಡಾಗ ನಿಮಗೆ ಪ್ರಾಕ್ಟೀಸ್ ಮಾಡಿಸೋದು ಅದನ್ನೇ. ಸೊ ನೀವು ವರ್ಬ್ಸನ್ನು ಭಾಳ ನೀಟಾಗಿ ಕಲಿಬೇಕು. ನೆಕ್ಸ್ಟ್ ಬರೋದೇ ಆ್ಯಡ್ ವರ್ಬ್ಸ್. ಆ್ಯಡ್ ವರ್ಬ್ಸ್ ಅಂದರೆ ಎನಿ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಎ ವರ್ಬ್ ಆರ್ ಎನ್ ಎಡ್ಜೆಕ್ಟಿವ್. ಆ್ಯಡ್ ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಅಂದಂಗೆ. ಕ್ರಿಯಾ ವಿಶೇಷಣ ನಿಮ್ಮ ಕೆಲಸದ ಸ್ಪೆಷಾಲಿಟಿಯನ್ನು ಹೇಳೋದು. ಫಾರ್ ಎಕ್ಸಾಂಪಲ್, ಹಿ ರನ್ಸ್ ಅಂತಂದರೆ ಅವನು ಓಡುತ್ತಾನೆ. ಅದರ ಸ್ಪೆಷಾಲಿಟಿ ಏನು, ಅವರು ಯಾವ ಥರ ಓಡ್ತಾರೆ ಅನ್ನೋದನ್ನು ಹೇಳೋದೇ ಇಲ್ಲಿ ಕ್ರಿಯಾ ವಿಶೇಷಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹಿ ರನ್ಸ್ ಫಾಸ್ಟ್, ಹಿ ರನ್ಸ್ ಸ್ಲೋ. ಸ್ಲೋ ಮತ್ತು ಫಾಸ್ಟ್ ಅನ್ನೋದು ಇಲ್ಲಿ ಕ್ರಿಯಾ ವಿಶೇಷಣ ಆಯಿತು. ಓಕೆ. ಐ ಟೀಚ್ ಥರೋಲಿ, ಹಿ ಲಿಸನ್ಸ್ ಕೇರ್ಫುಲಿ. ಈ ಥರ ಎಷ್ಟೋ ಒಂದು ಆ್ಯಡ್ವರ್ಬ್ಸು LY ಅಂತ ಕೂಡ ಎಂಡ್ ಆಗ್ತದೆ. ಸೊ ನೆಕ್ಸ್ಟ್ ನಾವು ಹೋಗೋಣ ಎಡ್ಜೆಕ್ಟಿವ್ಸ್ಗೆ. ಎಡ್ಜೆಕ್ಟಿವ್ಸ್ ಅಂದರೆ ಏನು? ನಾಮ ವಿಶೇಷಣ, ಸ್ಪೆಷಾಲಿಟಿ ಆಫ್ ಅ ನೌನ್. ನಾನು ಮೊದಲೇ ಹೇಳ್ದಂಗೆ ನೌನ್ ಅಂದರೆ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್. ಈ 4 ಶಬ್ದಗಳದ್ದು ಸ್ಪೆಷಾಲಿಟಿ ಏನು? ಫಾರ್ ಎಕ್ಸಾಂಪಲ್, ಹಿ ಅಂದರೆ ಅಗೇನ್ ಇಟ್ಸ್ ಅ ನೇಮ್ ಆಫ್ ಅ ಪರ್ಸನ್. ಹಿ ಈಸ್ ಟಾಲ್. ಟಾಲ್ ಅನ್ನೋ ಶಬ್ದವನ್ನು ಯೂಸ್ ಮಾಡಿದ್ವಿ. ಟಾಲ್ ಅಂದರೆ ಏನು? ಎತ್ತರವಾಗಿದ್ದಾನೆ. ಹಿ ಈಸ್ ಫ್ಯಾಟ್, ಶಿ ಈಸ್ ಯಂಗ್, ಹಿ ಈಸ್ ಓಲ್ಡ್.
ದಿಸ್ ಈಸ್ ಬ್ಯೂಟಿಫುಲ್, ಹೀ ಈಸ್ ಅಮೇಝಿಂಗ್. ಇವೆಲ್ಲ ವರ್ಡ್ಸ್ ಏನು ನಾವು ಒಂದು ವಸ್ತು ಆಗಲಿ, ಪ್ರಾಣಿ ಆಗಲಿ, ವ್ಯಕ್ತಿ ಆಗಲಿ, ಸ್ಥಳ ಆಗಲಿ ಡಿಸ್ಕ್ರೈಬ್ ಮಾಡಲಿಕ್ಕೆ ಯೂಸ್ ಮಾಡಿದ್ದೀವಲ್ಲ, ಇದಕ್ಕೆ ನಾವು ಎಡ್ಜೆಕ್ಟಿವ್ ಅಂತ ಕರಿತೀವಿ. ದ ನೆಕ್ಸ್ಟ್ ಲೆಸನ್ ಇಸ್ ಕಾಲ್ಡ್ ಪ್ರೀಪೊಸಿಷನ್. ಪೊಸಿಷನ್ ಬಗ್ಗೆ ಮಾತಾಡಬೇಕಾದ್ರೆ ಈ ಶಬ್ದವನ್ನು ನಾವು ಇದಕ್ಕಿಂತ ಪೊಸಿಷನ್ಗಿಂತ ಮುಂಚೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿಯ ಸ್ಥಿತಿಯನ್ನು ಹೇಳಲಿಕ್ಕೆ ನಾವು ಪ್ರೀಪೊಸಿಷನನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್: ಇನ್, ಆನ್, ಆಟ್, ನಿಯರ್, ಫಾರ್, ಅಬೌವ್, ಬಿಲೋ, ಈ ಬಿಹೈಂಡ್, ಬ್ಯಾಕ್ ಸೈಡ್, ಆಪೋಸಿಟ್, ಇನ್ ಫ್ರಂಟ್ ಆಫ್, ಈ ಎಲ್ಲ ಶಬ್ದಗಳನ್ನು ನಾವು ಪ್ರಿಪೊಸಿಷನ್ ಅಂತ ಕರಿತೀವಿ. ಪ್ರಿಪೊಸಿಷನ್ನಲ್ಲಿ ಟೈಮ್ ಪ್ರಿಪೊಸಿಷನ್, ಪ್ಲೇಸ್ ಪ್ರಿಪೊಸಿಷನ್ ಅಂತ ಮತ್ತೆ ಎರಡು ಲೆಸನ್ಸ್ ಇದ್ದಾವೆ. ಅದನ್ನು ನಾವು ಮುಂದೆ ಡೀಪಾಗಿ ಕಲಿಯೋಣ. ಆಫ್ಟರ್ ಪ್ರಿಪೊಸಿಷನ್, ನೆಕ್ಸ್ಟ್ ಲೆಸನ್ ಇಸ್ ಕಾಲ್ಡ್ ಕಂಜಂಕ್ಷನ್. ಕಂಜಂಕ್ಷನ್ ಅಂದರೆ ಏನು? ಎರಡು ಶಬ್ದ ಅಥವಾ ಎರಡು ಸೆಂಟೆನ್ಸ್ಗಳನ್ನು ಕೂಡಿಸಿ ಒಂದು ದೊಡ್ಡ ಸೆಂಟೆನ್ಸನ್ನು ಯೂಸ್ ಮಾಡಿ ಬರೀಲಿಕ್ಕೆ ನಾವು ಕಂಜಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಜಂಕ್ಷನ್ ಅಂತ ಪದ ಕೇಳಿದ್ರೆ ನಿಮ್ಗೆ ಏನು ನೆನಪಾಗುತ್ತೆ? ಹುಬ್ಳಿ ಜಂಕ್ಷನ್, ಗದಗ್ ಜಂಕ್ಷನ್. ಸೊ ಜಂಕ್ಷನ್ ಅಂತಂದರೆ ಇಲ್ಲಿ ನೀವು ನೋಡಿರೋದು ಟ್ರೈನ್, ಎರಡು ರೈಲು ಎಲ್ಲ ಬಂದು ಒಂದೇ ಕಡೆ ನಿಂತ್ಕೊಂಡು ಒಂದೇ ಟ್ರ್ಯಾಕ್, ಬಹಳಷ್ಟು ಟ್ರ್ಯಾಕ್ ಆಗಿರ್ತವೆ. ಆಮೇಲೆ ಮುಂದೆ ಹೋಗ್ತಾ ಏನಾಗ್ತದೆ, ಒಂದೇ ಟ್ರ್ಯಾಕ್ ಆಗಿ ಬದಲಿ ಆಗ್ತದೆ. ದ್ಯಾಟ್ ಈಸ್ ಕಾಲ್ಡ್ ಜಂಕ್ಷನ್. ಬಟ್ ಹಿಯರ್ ಅದೇ ಎರಡು ವರ್ಡ್ ಅಥವಾ ಎರಡು ಸೆಂಟೆನ್ಸ್ ಸೇರಿ ಒಂದು ಸೆಂಟೆನ್ಸ್ ಆಗೋದಕ್ಕೆ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇರೋದು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಏನು? ಇಂಟರ್ಜೆಕ್ಷನ್ ಅಂದರೆ ಆಶ್ಚರ್ಯವಾಚಕಗಳು ಅಂದಂಗೆ. ಸರ್ಪ್ರೈಸ್, ನೀವು ಯೂಸ್ ಮಾಡುವಂಥ ಶಬ್ದಗಳು ಆಶ್ಚರ್ಯವಾಚಕಗಳನ್ನು ಎಕ್ಸ್ಪ್ರೆಸ್ ಮಾಡುವಂಗಿದ್ರೆ. ಫಾರ್ ಎಕ್ಸಾಂಪಲ್, ಖುಷಿಯಾಗಿದ್ದಾಗ ಏನು ಹೇಳ್ತೀರಿ ನೀವು? ವಾವ್, ಅಮೇಝಿಂಗ್. ಇನ್ಸ್ಟಾಗ್ರಾಮನ್ನು ಕ್ಲೋಸ್ ಮಾಡಿರ್ತೀರಿ, ಮತ್ತೆ 1 hour ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಇಫ್ ಯು ಹ್ಯಾವ್ 20-30 ಫಾಲೋವರ್ಸ್ ಇಸ್ ಅಮೇಝಿಂಗ್, ವಾವ್ ಅಲ್ವಾ? ಸೊ ಅದೇ ಸ್ಯಾಡ್ ಅನ್ನೋಂಗಿತ್ತು ಅಂತ ಹೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಫ್ ಯು ಅಪ್ಲೋಡ್ ಅ ಫೋಟೋ ಆರ್ ಅ ವಿಡಿಯೋ ಆನ್ ಇನ್ಸ್ಟಾಗ್ರಾಮ್, 4-5 ದಿವಸ ಆದರೂ ಒಂದು ಕೂಡ ಲೈಕ್ ಬಂದಿಲ್ಲ ಅಂತಂದರೆ ನಿಮಗನ್ಸುತ್ತೆ, ಓ ಸೋ ಸ್ಯಾಡ್, ಐ ಆಮ್ ರಿಯಲಿ ವೆರಿ ಅಪ್ಸೆಟ್ ಅಬೌಟ್ ಇಟ್. ಇಲ್ಲಿ ನೀವು ಯೂಸ್ ಮಾಡುವಂತಹ ಶಬ್ದಗಳು ಆಶ್ಚರ್ಯವಾಚಕಗಳು ಸಡನ್ನಾಗಿ ಬರ್ತವೆ. ಸೊ ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ವಿಚ್ ಎಕ್ಸ್ಪ್ರೆಸಸ್ ಯುವರ್ ಸಡನ್ ಫೀಲಿಂಗ್ಸ್ ಆ್ಯಂಡ್ ದ್ಯಾಟ್ಸ್ ಕಾಲ್ಡ್ ಇಂಟರ್ಜೆಕ್ಷನ್. ಡಿಯರ್ ಫ್ರೆಂಡ್ಸ್, ಈ ಎಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ನೀಟಾಗಿ ಕಲೀರಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ. ಯಾವುದೇ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ನಿಮಗೆ ಸರಿಯಾಗಿ ತಿಳಿಲ್ಲ ಅಂದರೂ ಕೂಡ ನಾನು ಮತ್ತೆ ಅದನ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ನೀವು ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಇದೇ ಥರ ನಿಮಗೆ ಮತ್ತೆ ಇಂಗ್ಲೀಷ್ ಗ್ರಾಮರನ್ನು ಕಲಿಬೇಕು ಅಂತಿತ್ತೆ ಅಂತಂದರೆ, ಸ್ಪೀಕಿಂಗನ್ನು ಇಂಪ್ರೂವ್ ಮಾಡ್ಕೋಬೇಕಿತ್ತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫಾರ್ ನೌ.